ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ಹಲೋ. ಅನಿತಾ ತನ್ನ ಲ್ಯಾಪ್ಟಾಪ್ನಲ್ಲಿ ಫ್ಲ್ಯಾಟ್ ಹುಡುಕ್ತಾ ಇದ್ದಾಳೆ. ಇದೇ ಹೊತ್ತಿಗೆ ಅನಿಲ್ಗೆ ಕಾಲ್ ಮಾಡಿಕೊಂಡು ಒಂದು ಸಲಹೆ ಕೇಳ್ತಾಳೆ. ಯಾಕೆಂದರೆ ಅನಿಲ್ಗೆ ಪ್ರಾಪರ್ಟಿ ಬಗ್ಗೆ ತುಂಬ ತಿಳುವಳಿಕೆ ಇದೆ. ನಾನು 2 ಫ್ಲ್ಯಾಟ್ ನೋಡಿದ್ದೇನೆ. ಒಂದು ಸೊಸೈಟಿಯಲ್ಲಿದೆ, ಅಗಲ ರಸ್ತೆಗಿದೆ, ಶಾಲೆ ಮತ್ತು ಕಾಲೇಜು ಹತ್ತಿರದಲ್ಲಿದೆ. ಇನ್ನೊಂದು ರೇಟ್ ಕಡಿಮೆಗಿದೆ, ಆದರೆ ಸ್ವಲ್ಪ ಒಳಗಡೆಗಿದೆ, ತುಂಬ ಕಿಕ್ಕಿರದ ಪ್ರದೇಶ. ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಗೊಂದಲ ಆಗಿದೆ ಅಂತ ಅನಿತಾ ಹೇಳಿದ್ದಕ್ಕೆ ಒಳ್ಳೆಯ ಸ್ಥಳದಲ್ಲಿರುವ ಫ್ಲ್ಯಾಟ್ ಆರಿಸ್ಕೊಳ್ಳೋದು ಬೆಟರ್ ಅಂತ ಅನಿಲ್ ಹೇಳ್ತಾರೆ. ಯಾಕೆಂದ್ರೆ ಇದರ ಬೆಲೆ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಎಲ್ಲ ಸ್ಥಳದ ವ್ಯಾಲ್ಯೂ ಏರಿಕೆ ಆಗೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ್ರೆ ಮನೆಗಿನ್ನ ಮುಂದೊಂದು ದಿನ ಕೊಡೋದೇ ಆಗ್ಲಿ ಅಥವಾ ಅದರಲ್ಲೇ ವಾಸಿಸೋದಾಗ್ಲಿ ಕೆಲವು ಪ್ರಾಥಮಿಕ ಅಗತ್ಯಗಳು ಮತ್ತು ಸಂಗತಿಗಳು ಇರಬೇಕು. ಆಗ ಮಾತ್ರ ಮನೆಯ ಮೌಲ್ಯ ಹೆಚ್ಚಳವಾಗುತ್ತೆ. ಹಾಗಾದ್ರೆ ಈ ಬೇಸಿಕ್ ನೆಸೆಸಿಟಿ ಅಂದ್ರೆ ಏನು? ಪ್ರಾಪರ್ಟಿಯನ್ನ ಹೂಡಿಕೆಯ ವಿಚಾರಕ್ಕೆ ಖರೀದಿಸಲಿ ಅಥವಾ ಅದರಲ್ಲಿ ವಾಸ ಮಾಡೋದಕ್ಕೆ ಅಂತಾನೆ ಆಗಿರಲಿ, ಬಹುತೇಕ ಜನ ಫ್ಲ್ಯಾಟು, ಜಾಗ ಅಥವಾ ಮನೆಯನ್ನು ಖರೀದಿ ಮಾಡುವಾಗ ಬಜೆಟನ್ನೇ ನೋಡ್ತಾರೆ. ಬಜೆಟ್ ನೋಡೋದು ಅತ್ಯಂತ ಮುಖ್ಯ, ಸರಿ. ಯಾಕೆಂದರೆ ಇದು ನಮ್ಮ ಹಣಕಾಸಿನ ಸ್ಥಿತಿಗತಿಯನ್ನು ಅವಲಂಬಿಸಿರುತ್ತೆ. ಆದರೆ ಹಾಗೆಂದ ಮಾತ್ರಕ್ಕೆ ಭವಿಷ್ಯದ ಪ್ರಯೋಜನವನ್ನು ನಾವು ಮರೆಯಬಾರದು. ನೀವು ಮನೆಯನ್ನು ಎಲ್ಲೇ ಖರೀದಿ ಮಾಡಿದರೂ ಕೂಡ ನೆರೆಹೊರೆಗೆ ಸಂಬಂಧಿಸಿದ ಕೆಲವು ಪ್ರಮುಖವಾದ ಸಂಗತಿಗಳನ್ನು ನೋಡಬೇಕಾಗತ್ತೆ. ಆಗ ನೀವು ಆರಾಮವಾಗಿ ವಾಸ ಮಾಡಬಹುದು. ಅಷ್ಟೇ ಅಲ್ಲ, ಮುಂದೊಂದು ದಿನ ನೀವು ಮಾರಾಟ ಮಾಡಿ ಹೊಸ ಮನೆ ಖರೀದಿ ಮಾಡ್ತೀರಿ ಅಂತಾದರೆ ಒಳ್ಳೆಯ ಬೆಲೆಯೂ ಕೂಡ ಅದಕ್ಕೆ ಸಿಗುತ್ತೆ. ಈ ಬೇಸಿಕ್ ನೆಸೆಸಿಟಿಗಳ ಪೈಕಿ ಒಂದೊಂದನ್ನೇ ನಾವೀಗ ನೋಡ್ತಾ ಹೋಗೋಣ. ಹೆಚ್ಚಿನ ಜನ ಮದುವೆ ಆಗುವಾಗ ಅಥವಾ ಮಕ್ಕಳು ಹುಟ್ಟಿದಾಗ ಮನೆ ಖರೀದಿ ಮಾಡುವ ಯೋಚನೆ ಮಾಡ್ತಾರೆ. ಅಂಥ ಜನರಿಗೆ ಶಿಕ್ಷಣ ಸಂಸ್ಥೆ ಅಂದರೆ ಶಾಲೆ, ಕಾಲೇಜು ಹತ್ತಿರದಲ್ಲಿ ಇರೋದು ಮುಖ್ಯವಾಗುತ್ತೆ. ವಾಸ್ತವವಾಗಿ ಜನಪ್ರಿಯ ಶಿಕ್ಷಣ ಸಂಸ್ಥೆಗಳು ಇರುವ ಪ್ರದೇಶದಲ್ಲಿ ಮನೆ ದರವು ಹೆಚ್ಚಿರುತ್ತೆ. ಶಾಲೆ, ಕಾಲೇಜುಗಳು ಈಗಾಗಲೇ ಇರುವ ಅಥವಾ ಮುಂದೊಂದು ದಿನ ಶಾಲೆ, ಕಾಲೇಜು ಬರುವ ಪ್ರದೇಶಗಳಲ್ಲಿ ಮನೆ ಖರೀದಿಸುವುದು ಅನುಕೂಲಕರವೂ ಹೌದು. ಈ ಪ್ರದೇಶದಲ್ಲಿ ಬಾಡಿಗೆ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ. ನೀವು ಎಲ್ಲಿ ಮನೆ ಖರೀದಿ ಮಾಡೋದಕ್ಕೆ ಹೊರಟಿದ್ದೀರೋ ಆ ಪ್ರದೇಶದಿಂದ ಇತರೆ ಪ್ರದೇಶಗಳಿಗೆ ಕನೆಕ್ಟಿವಿಟಿ ಅತ್ಯಂತ ಮುಖ್ಯ. ಬಸ್, ಮೆಟ್ರೋ ಅಥವಾ ಸಾರ್ವಜನಿಕ ಸಾರಿಗೆ ಮೂಲಕ ನಗರದ ಇತರ ಭಾಗಗಳಿಗೆ ಕನೆಕ್ಟ್ ಆಗಿರುವ ಪ್ರದೇಶ ಸಾಮಾನ್ಯವಾಗಿ ಪ್ರೀಮಿಯಂ ಪ್ರಾಪರ್ಟಿ ಆಗಿರುತ್ತೆ. ಉದಾಹರಣೆಗೆ ಗ್ರೇಟರ್ ನೋಯ್ಡಾ ವೆಸ್ಟ್ನಲ್ಲಿ ಬಸ್ ಮತ್ತು ಮೆಟ್ರೋದಂತಹ ಸಾರ್ವಜನಿಕ ಸಾರಿಗೆ ಇಲ್ಲ. 2 ಮೆಟ್ರೋ, ಬ್ಲೂ ಲೈನ್ ಮತ್ತು ಪಿಂಕ್ ಲೈನ್ಗಳು ಮಯೂರ್ ವಿಹಾರ್ ಫೇಸ್ 1ನಲ್ಲಿಗಿವೆ. ಇದರಿಂದಾಗಿ ಇಲ್ಲಿ ಬಾಡಿಗೆ ಮನೆಯನ್ನ ಜನರು ಹುಡುಕ್ತಾರೆ. ಹೀಗಾಗಿ ಸಾರ್ವಜನಿಕ ಸಾರಿಗೆ ಇರುವ ಪ್ರದೇಶದಲ್ಲಿ ಅಥವಾ ಶೀಘ್ರದಲ್ಲೇ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಆಗಲಿರುವ ಪ್ರದೇಶದಲ್ಲಿ ಮನೆ ಖರೀದಿಸಿ. ಏಕೆಂದರೆ ಸಾರ್ವಜನಿಕ ಸಾರಿಗೆ ಇದೆ ಎಂದಾದರೆ ಮನೆ ಬೆಲೆಯೂ ಏರಿಕೆ ಆಗಿರುತ್ತೆ. ಸಾರ್ವಜನಿಕ ಸಾರಿಗೆ ಇಲ್ಲದಿದ್ದರೆ ಹಣ ಮತ್ತು ಸಮಯ 2 ಹಾಳಾಗ್ತಿರುತ್ತೆ. ಬಹುತೇಕ ಕುಟುಂಬದಲ್ಲಿ ಸಣ್ಣ ಮಕ್ಕಳು, ವೃದ್ಧರು ಇರ್ತಾರೆ. ಅವರಿಗೆ ಆಗಾಗ ಆಸ್ಪತ್ರೆ ಹೋಗಬೇಕಾಗಿರುತ್ತೆ. ಆಗ ಆಸ್ಪತ್ರೆ ಸೌಲಭ್ಯ ಸಮೀಪದಲ್ಲಿ ಇರುವ ಸ್ಥಳದಲ್ಲಿ ಮನೆ ಖರೀದಿ ಮಾಡಬೇಕಾಗುತ್ತೆ. ಅದರಿಂದ ಅಗತ್ಯಕ್ಕೆ ತಕ್ಕ ಹಾಗೆ ವೈದ್ಯಕೀಯ ಸೇವೆ ಸಿಗುತ್ತೆ. लोकेशन ऐसी चीज है जो आप कभी भी बदल नहीं सकते. आप अगर लोकेशन की इम्पोर्टेंस को इग्नोर करते हुए कोई व्यक्ति एक घर खरीदता है, खासकर रहने के लिए, अपना जीवन बिताने के लिए, लॉन्गर रन में जो उसको नुकसान आ सकते हैं वो सबसे पहला तो अप्रिसिएशन वैल्यू. अगर अप्रिसिएशन वैल्यू कम है तो रेंटल वैल्यूज, क्योंकि जहां पे प्रॉपर्टी के प्राइसेस कम है तो वहां ऑब्वियस सी बात है रेंटल्स भी कम होते हैं. पर्सनल एस्पेक्ट्स में देखें तो करियर से रिलेटेड प्रॉब्लम्स, अगर ऐसी लोकेशन है जो कि इंडस्ट्रियल या कॉर्पोरेट हब से या सिटी सेंटर से या सिटी लिमिट से बहुत दूर है, तो ऑब्वियसली वहां आपको जो जॉब्स हैं वो आपके घर के लोकेशन से बहुत दूर मिलेंगी. सेफ्टी एस्पेक्ट्स, अगर बहुत कोई रिमोट लोकेशन है या अंडर डेवलप्ड लोकेशन है तो वहां सेफ्टी के कंसर्न्स रह सकते हैं. ನೋಡಿ, ನಗರೀಕರಣದ ಈ ಕಾಲದಲ್ಲಿ ಸಂತೆ ಮಾರ್ಕೆಟ್ಗಳ ಕಾಲ ಹೋಗಿ ಶಾಪಿಂಗ್ ಮಾಲ್ಗಳು ಬಂದುಬಿಟ್ಟಿವೆ ಮತ್ತು ಕಿರಾಣಿ ಅಂಗಡಿಗಳ ಬದಲಿಗೆ ಹೈ ಎಂಡ್ ಗ್ರಾಸರಿ ಸ್ಟೋರ್ಗಳು ಬಂದಿವೆ. ಶಾಪಿಂಗ್ ಮಾಲ್ಗಳು ಮತ್ತು ರಿಟೇಲ್ ಶಾಪಿಂಗ್ ಸೌಲಭ್ಯ ಇರುವ ಸ್ಥಳಗಳು ಇಂದು ಭಾರಿ ಬೇಡಿಕೆಯನ್ನು ಪಡೆದುಕೊಂಡಿವೆ.
ಈ ರಿಟೇಲ್ ಸ್ಪೇಸ್ ಅಂಗಡಿಗಳು, ಕ್ಲಿನಿಕ್ಗಳು ಮತ್ತು ಮೆಡಿಕಲ್ ಸ್ಟೋರ್ಗಳಲ್ಲಿ ಅಗತ್ಯ ಸಾಮಗ್ರಿಗಳು ಸುಲಭವಾಗಿ ಸಿಗ್ತವೆ. ಹೀಗಾಗಿ ಇಲ್ಲಿ ಜಾಗಕ್ಕೆ ಹೆಚ್ಚಿನ ಬೇಡಿಕೆ ಇರುವುದು ಸಹಜ ಸಂಗತಿಯಾಗಿದೆ. ಪ್ರದೇಶ ಮತ್ತು ಸುರಕ್ಷತೆ ಕೂಡ ಮನೆ ಖರೀದಿ ಮಾಡುವಾಗ ಮುಖ್ಯವಾಗುತ್ತೆ. ನಿಮ್ಮ ಲೈಫ್ ಸ್ಟೈಲ್ಗೆ ಸರಿಯಾಗಿ ಹೊಂದುವ ಪ್ರದೇಶವನ್ನೇ ನೀವು ಆರಿಸ್ಕೊಳ್ಬೇಕು. ನಿಮ್ಮಂಥದ್ದೇ ಜನ ನಿಮ್ಮ ಸುತ್ತಮುತ್ತಾಗಿದ್ದರೆ ಸುರಕ್ಷತೆಯ ಭಾವ ಮೂಡುತ್ತೆ. ಹೀಗಾಗಿ ನೀವು ವಾಸಿಸುವ ಸ್ಥಳ ಹೆಚ್ಚು ಸುರಕ್ಷಿತವಾಗಿದೆ ಎಂದು ನೀವೇ ಖಾತ್ರಿ ಮಾಡಿಕೊಳ್ಬೇಕು. ಮೂಲ ಸೌಕರ್ಯ ಅಭಿವೃದ್ಧಿ ಮಾಡುವುದಕ್ಕೆ ಸರ್ಕಾರಗಳು ನಿರಂತರವಾಗಿ ಕೆಲಸ ಮಾಡ್ತಿರುತ್ತವೆ. ಹೆಚ್ಚು ಅಭಿವೃದ್ಧಿಯಾಗುವ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಬರುವ ಸಾಧ್ಯತೆ ಹೆಚ್ಚಿರುವ ಸ್ಥಳಗಳು ಕಂಡು ಬಂದರೆ ಪ್ರಾಪರ್ಟಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಮೌಲ್ಯ ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಪ್ರಾಜೆಕ್ಟ್ಗಳಿಂದ ಉದ್ಯೋಗ ಅಥವಾ ಸೌಲಭ್ಯಗಳು ಸೃಷ್ಟಿಯಾಗುತ್ತವೆ ಎಂದಾದರೆ ಈ ಪ್ರದೇಶಗಳಿಗೆ ಹೆಚ್ಚು ಬೇಡಿಕೆ ಸೃಷ್ಟಿಯಾಗುತ್ತೆ. ರೀಸೇಲ್ ಪ್ರಾಪರ್ಟಿ ಖರೀದಿ ಮಾಡುವಾಗ ಅಂದರೆ ಹಳೆಯ ಮನೆ ಅಥವಾ ಫ್ಲ್ಯಾಟ್ ಖರೀದಿ ಮಾಡುವಾಗ ಅದರ ವಯಸ್ಸನ್ನು ಪರಿಗಣಿಸಿ ಪ್ರಾಪರ್ಟಿಯ ವಯಸ್ಸನ್ನು ಚೆಕ್ ಮಾಡಲು ಸ್ಟ್ರಕ್ಚರಲ್ ಎಂಜಿನಿಯರ್ ಸಹಾಯ ಪಡಿಬಹುದು. ಅದನ್ನು ಹೊರತುಪಡಿಸಿ ನಿರ್ಮಾಣ ಗುಣಮಟ್ಟದ ಬಗ್ಗೆಯೂ ನೋಡಿಕೊಳ್ಳಿ. ಈ ಎರಡೂ ಪ್ರಾಪರ್ಟಿಯ ಬೆಲೆ ಮೇಲೆ ಪರಿಣಾಮ ಬೀರುತ್ತವೆ. ಮನೆ ಅಂದರೆ ಪದೇ ಪದೇ ಖರೀದಿ, ಮಾರಾಟ, ನಿರ್ಮಾಣ ಮಾಡುವ ಸಂಗತಿ ಅಲ್ಲವೇ ಅಲ್ಲ. ಜೀವನದಲ್ಲಿ ಒಮ್ಮೆ ಮನೆ ಮಾಡ್ತೀರಿ. ಹೀಗಾಗಿ ಸ್ಥಳ, ಸೌಲಭ್ಯ, ಸಾರ್ವಜನಿಕ ಸಾರಿಗೆ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಇವು ಪ್ರಾಪರ್ಟಿಯ ರೀಸೇಲ್ ವ್ಯಾಲ್ಯೂನ ಹೆಚ್ಚಳವನ್ನು ಮಾಡೋದಷ್ಟೇ ಅಲ್ಲ, ಒಳ್ಳೆಯ ಬಾಡಿಗೆಯ ಆದಾಯವನ್ನು ಕೂಡ ಕೊಡ್ತವೆ. ಅನಿತಾ ಅವರ ರೀತಿ ನೀವು ಕೂಡ ಮನೆಯನ್ನು ಖರೀದಿ ಮಾಡುವ ನಿರ್ಧಾರವನ್ನು ಮಾಡುವಾಗ ನೆರೆಹೊರೆಯನ್ನು ನೋಡಿಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.